ಹೇಳಿ ಸರ್. ಅದೇ ಆರಾಮ ಸರ್. ಆರಾಮದಿ ಸರ್. ಸರ್ ಅದೇ ಲಾಸ್ಟ್ ಈಗೊಂದು ಒಂದ್ ದಿವಸದಿಂದ ನಾನು ನಿಮ್ದೊಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ. ಅದ್ ಯಾರೋ ಯಪ್ಪ ನಿಶ್ಚಲ್ ಜೈನ್ ಬಗ್ಗೆ ಮಾತಾಡ್ತಿದ್ರು. ಅದೇ ಸರ್, ಅದು ಏನಾಯ್ತು ಸರ್ ಟಾಪಿಕ್? ಇವಾಗ ನಿಶ್ಚಲ್ ಜೈನ್ ಬಗ್ಗೆ ಅವರು ಅಮೆರಿಕಾದಲ್ಲೇ ಇದ್ದಿದ್ದು ಅಂತ ಮಾತಾಡ್ತಾರೆ ನಿಮ್ ಹತ್ರ. ಹೌದು. ಹಾ, ಇವಾಗ ನಾನ್ ಹೇಳೋದು, ಈ ಕಾಲ್ ಮಾಡ್ಕೊಳ್ಳಿ ಬೇಕಾದ್ರೆ. ಹಲೋ, ಹೇಳಿ ಸರ್, ಹೇಳಿ ಸರ್. ಕಾಲ್ ಆಟೋಮೆಟಿಕ್ ಕಾಲ್ ರೆಕಾರ್ಡ್ ಆಗುತ್ತೆ ಸರ್ ನಂದು. ಓಕೆ 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 ಸರ್. ಇವಾಗ ನಾನು ನಿಶ್ಚಲ್ ಜೈನು ಅಮೆರಿಕಲ್ ಇರೋದು ಅಂತ ಹೇಳದ್ನಲ್ಲ ಆ ವ್ಯಕ್ತಿ. ಈಗ ಸಂದೇಶ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ, ನೀವು ಅವರು ಸೇರ್ಕೊಂಡು. ಸಂದೇಶ್ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅವತ್ತಿನ ದಿವಸ ಚೆನ್ನೈ ಟು ಅಮೆರಿಕ ಟ್ರಾವೆಲ್ ಮಾಡಿದ್ದು ನಿಶ್ಚಲ್ಲೇ ಬೇರೆ, ಇವ್ರು ಏರ್ ಟಿಕೆಟ್ ಅಲ್ಲಿ ತೋರಿಸ್ತಾ ಇರೋದೇ ಬೇರೆ ಅಂತ. ಈಗ ಅವ್ರು ಹೇಳಿದ್ರು ಸಂದೇಶ್ ಹೋಗ್ಬಿಟ್ಟು ಆ ವ್ಯಕ್ತಿನ ಕರ್ಕೊಂಬರ್ಲಿ ಅಂತ. ಸರ್, ಇವಾಗ ಸಂದೇಶ್ ಆ ವ್ಯಕ್ತಿನ ಕರ್ಕೊಂಡ್ ಬಂದ್ರುನು ಅಲ್ಲಿ ತಡೆಯಾಜ್ಞೆ ತಂದಿರೋದು ಯಾಕೆ ಸರ್? ಅದನ್ನ ತೆಗೆಸ್. ಈಗ ತಡೆಯಾಜ್ಞೆ PSI ಯೋಗೇಶು ತಂದಿದ್ದಾನೆ, ಆಮೇಲೆ ಹರ್ಷೇಂದ್ರ ಕುಮಾರು ತಂದಿದ್ದಾರೆ ತಡೆಯಾಜ್ಞೆ. ಸರ್, ಇವಾಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅಂದಂಗೆ ಇವಾಗ ನಾವು ಅದ್ರ ಬಗ್ಗೆ ಮಾತಾಡಿ ತನಿಖೆ ನಡೀಲಿ ಅಂದ್ರೆ ತನಿಖೆ ನಡಿಯಕ್ ಬಿಡ್ದಿರ ಸ್ಟೇ ತರ್ತಾ ಇರೋದ್ ಯಾಕೆ? ಮಾಡಿಲ್ಲ ಅಲ್ವಾ ಸರ್ ಇವ್ರು? ಸರ್, ಇವ್ರು ತಪ್ಪು ಮಾಡಿಲ್ಲ ಅಲ್ವಾ? ಧೈರ್ಯವಾಗಿ ಸ್ಟೇಷನ್ ಬರ್ಲಿ, ಧೈರ್ಯವಾಗಿ ಕೋರ್ಟ್ ಬರ್ಲಿ. ತಪ್ಪು ಮಾಡಿಲ್ಲ ಅಲ್ವನಪ್ಪ? ಯಾರೋ ಒಬ್ಬ ಮಾಡಿದಾನೆ. ಅಲ್ಲ ಸರ್, ಈಗ ನಮ್ ಕೋಲಾರ ಸಂದೇಶ್ ಅಣ್ಣ ಅವರು ಬಹಳ ಜನಕ್ಕೆ ನ್ಯಾಯ ಕೊಡಿಸ್ಕೊಟ್ಟಿದ್ದಾನೆ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಕೊಟ್ಟಿದ್ದಾನೆ. ಈಗ ನೋಡಿ, ಈಗ ಅವ್ರಿಗೆ ಗೊತ್ತಾಗಿದೆ ಅತ್ಯಾಚಾರಿಗಳು ಇವ್ರು ಇರಬಹುದು, ಅದಕ್ಕೋಸ್ಕರ ತಡೆಯಾಜ್ಞೆ ತಂದಿದ್ದಾರೆ ಅಂತೇಳಿ. ಅದ್ರ ಬಗ್ಗೆನೂ ಫೈಟ್ ಮಾಡ್ತಾ ಇದಾರೆ ಅವರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರ ಕಡೆ ಇರ್ತಕ್ಕಂತ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ನಾನೇನಾದ್ರು ಈ ಧರ್ಮಸ್ಥಳದವರು ನನ್ನ ಆಕ್ಸಿಡೆಂಟ್ ಬೇರೆ ಏನೋ ಒಂದ್ ಕಡೆಯಿಂದ ಏನೋ ಸಾಯಿಸಿದ್ರೆ ಇರ್ತಕ್ಕಂಥ ಸಾಕ್ಷಿ ನಮ್ಮವ್ರ ಕಡೆಯಿಂದ ಬಿಡುಗಡೆ ಮಾಡ್ತಂತ ಹೇಳಿದ್ದಾರೆ. ಆ ಕೆಲ್ಸನ ಬದುಕಿದ್ದಂಗೆ ಬೇರೆ ಕಡೆಯಿಂದ ಬಿಡುಗಡೆ ಮಾಡಬಹುದು ಎಂಬುದು ನಮ್ಮದೊಂದು ಉದ್ದೇಶ ಸರ್. ಅದಕ್ಕೋಸ್ಕರ ನಾವು ಕೇಳ್ತಿರೋದು, ಅವ್ರು ಕೇಳ್ತಿರೋದು ಅಷ್ಟೇನೆ, ನಾವು ಕೇಳ್ತಿರೋದು ಅಷ್ಟೇನೆ. ಯಾಕಂದ್ರೆ ಸುಮ್ನೆ ಎಳ್ಕೊಂಡು ಹೋಗೋದು ಬೇಡ ಸರ್. ಇಲ್ಲಿಗೆ 13 ತುಂಬಿ 14 ವರ್ಷ ಆಗ್ಬಿಟ್ಟಿದ್ದೆ. ಇದು ನಿಜವಾದ ಸಾಕ್ಷಿ ಇದೆಯಲ್ಲ ಸರ್. ಈಗ ಜೀವಭಯ ಇಲ್ಲ ಅವ್ರಿಗಿದೆಯಾ, ಅಕಸ್ಮಾತ್ ಸಾಕ್ಷಿದಾರಿಗಿದ್ರೆ ಸಮೇತ ಇಡೀ ಮೀಡಿಯಾ, ಸೌಜನ್ಯ ಹೋರಾಟಗಾರರು, ನೀವು ಹೋರಾಟಗಾರರು, ನಾವು ಹೋರಾಟಗಾರರು, ಈ ಬೇಜಾನ್ ಇದೀವಿ ಸರ್. ಇಷ್ಟು ಜನ ಸಾಯಿಸಕ್ಕಾಗುತ್ತಾ ಈ ಕಾಲದಲ್ಲಿ? ಈಗ ಪ್ರೆಸೆಂಟ್ ಈ ತರ ಯೋಚನೆ ಮಾಡಿ ನಾವ್ ಹೇಳ್ತಕ್ಕಂಥ ಸರ್. ಅದನ್ನ ಬಿಟ್ರೆ ಬೇರೆ ಯಾಕಂದ್ರೆ ಇಷ್ಟ ದಿನ ಎಳ್ಕೊಂಡು ಹೋಗೋದು ಬೇಡ. ನಮ್ ಕರ್ನಾಟಕದ ವ್ಯವಸ್ಥೆ, ರಾಜ್ಯ ವ್ಯವಸ್ಥೆ ಫೇಲ್ ಆಗಿದೆ ಸರ್. ಕರ್ನಾಟಕದ ರಾಜ್ಯ ಪೊಲೀಸ್ ವ್ಯವಸ್ಥೆ ಫೇಲ್ ಆಗಿದೆ ಈ ಕೇಸಲ್ಲಿ. ನಿಖರವಾಗಿ ತನಿಖೆ ಮಾಡಿಲ್ಲ. ಇದರಲ್ಲಿ ಬಹಳ ಲೂಪೋಲ್ಸ್ ಇದಾವೆ ಸರ್. ಡಾಕ್ಟರ್ ತಪ್ಪು ಮಾಡಿದ್ದಾರೆ, ಮತ್ತೆ ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಒಟ್ಟಿನಲ್ಲಿ ಏನೋ ಸರ್, ಒಂದು ಪ್ಯಾಟರ್ನ್ ಆಗಿ ಕೆಲಸ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ. ಕೊಲೆ ಮಾಡಿದಾಗ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ರ ಮೇಲ್ನೋಟ ಕಾಣ್ತಾ ಇದೆ. ಬಟ್ ಇದು ರೂಢಿಗೆ ಆಗಿರೋದಕ್ಕೋಸ್ಕರನೇ ಅಲ್ಲಿ ಸೌಜನ್ಯ ಹೋರಾಟ ಅಂದ್ರೆ ಅವಾಗ ಏನೋ ಹೋರಾಟ ಇದ್ದಿಲ್ಲ. ಅವರು ನಮ್ಮ ಹುಡುಗಿನ ಈ ತರ ಆಯ್ತಲ್ಲ, ಈ ತರ ತನಿಖೆ ಮಾಡ್ಬೇಕಂತೇಳಿ ಮುಂದ್ ಬಂದಿದ್ದಕ್ಕೋಸ್ಕರನೇ ಇಲ್ಲಿವರೆಗೂ ಯಾವೂ ಆಗಿಲ್ಲ. ಅಂದ್ರೆ ಆಗಿದಾವೋ ಬಿಟ್ಟೋ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಕನ್ಫರ್ಮ್ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮಗ್ ಫೋನ್ ಬರ್ತಾನೆ ಇದಾವ ಸರ್, ಹಿಂಗೆಲ್ಲ ನಡೀತಿದೆ ಅಂತ. ಆದ್ರೆ ಬೇರೆ ಮೊನ್ನೆ ನೋಡಿದ್ವಿ ಸರ್ ಲೈವ್ ಅಲ್ಲಿ, ಆ ಹೆಣ್ಮಗಳ ರೂಮ್ ಕರ್ಕೊಂಡು ಹೋಗಿ ಯಾವ ತರ ಮಾಡ್ತಾ ಇದಾರೆ ಅಂತೇಳಿ. ಹಂಗ ನೈಟ್ ಆಗಿರ್ಬೋದು. ಕೆಂಪಮ್ಮ ಅಂತ ಹೇಳಿದ್ರಲ್ಲ ಅವರ? ಅಲ್ಲಲ್ಲ, ಇನ್ನೊಂದು ಸರ್, ಮದುವೆ ಹೆಣ್ಣು ಪಾಪ. ಕರೆಕ್ಟ್ ಆ ವಿಡಿಯೋ ನೋಡಿದೆ, ತುಂಬಾ ವೈರಲ್ ಆಯ್ತು ಅದು. ಇದು ರಜತಾದ್ರಿ ಪಕ್ಕ ಸಾಕೇತ ಇತ್ತಲ್ಲ, ಅಲ್ಲಿ ಸರ್. ಹೌದು, ಆಡ್ ಅಗ್ಲತ್ತಲ್ಲಿ ಈ ತರ ದೌರ್ಜನ್ಯ ಮಾಡ್ತಾ ಇದಾರೆ ಅಂದ್ರೆ ನೈಟ್ ಹೊತ್ತಲ್ಲಿ ಹೆಂಗ್ ಮಾಡ್ಬೋದು ಸರ್, ಕಣ್ಣಿಗೆ ಕಾಣದಂಗೆ? ಸರ್ ನೋಡಿ, ನಾನು ಇನ್ನೊಂದು ಹೇಳ್ತೀನಿ. ಇವಾಗ ಇವರು SIT ಅವರು ಮತ್ತೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದಾರಲ್ಲ, ಇವಾಗ ಏನಂತಂದ್ರೆ ಅವರು ಮಾಡ್ತಾ ಇರೋ ವ್ಯಕ್ತಿಗಳು ಅವರು ಪ್ರಭಾವಿಗಳು, ಅದಂತೂ ನೋ ಡೌಟ್ ಅಬೌಟ್ ಇಟ್. ಇವಾಗ ಇದ್ರಲ್ಲಿ ವೆರಿ ಸಿಂಪಲ್ ಅಲ್ಲಿ ಬೇಕಾದ್ರೆ ಇದು ಸಾಲ್ವ್ ಮಾಡ್ಕೊಬಹುದು ಸರ್. ಸಿಂಪಲ್ ಅಲ್ಲಿ ಬೇಕಾದ್ರೆ ಇದನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ, ಈಗ ಸಂತೋಷ್ ರಾವ್ ಇದಾನಲ್ಲ, ಸಂತೋಷ್ ರಾವ್ನ ಕರ್ಸಿ, ಆಮೇಲೆ ಭೀಮನ್ ಕರ್ಸ್ಬಿಟ್ಟು ಇಬ್ಬರನ್ನು ಮಂಪರ್ ಪರೀಕ್ಷೆ ಮಾಡಿದ್ರೆ ಖಂಡಿತ ಅವರು ಪ್ರಭಾವಿಗಳ ಹೆಸರು ಹೇಳ್ತಾರೆ.
ಅಂದ್ರೆ ಸಂತೋಷ್ ರಾವ್ ಪ್ರಭಾವಿಗಳ ಹೆಸರು ಹೇಳೋದಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸಂತೋಷ್ ರಾವ್ಗೆ ಪ್ರಭಾವಿಗಳು ಎಂತವ್ರು ಏನು ABCD ನಾಲೆಡ್ಜ್ ಇಲ್ಲ ಪಾಪ ಅವನಿಗೆ. ಇವಾಗ ಭೀಮನಿಗೆ ಮಂಪರ್ ಪರೀಕ್ಷೆ ಮಾಡೋದಕ್ಕೂ ಪ್ರಭಾವಿಗಳು ಬಿಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅವ್ರ ಸತ್ಯ ಆಚೆ ಬರುತ್ತಲ್ಲ. ಅವನು ವಸಂತ ಗಿಳಿಯಾರ್ ಹೇಳ್ತಾನೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ. ತಾಕತ್ತು ನರ ದಮ್ಮು ಅನ್ನೋದು ಮಾಡ್ಲಿ ನೋಡೋಣ ಅಷ್ಟಿದ್ರೆ ಅವನ್ಗೆ. ಅದನ್ನ ಮಾಡೋದಿ ಸ್ವತಃ ಪ್ರಭಾವಿಗಳೇ ಬಿಡಲ್ಲ ಫಸ್ಟ್ ಆಫ್ ಆಲ್. ಅವ್ರ ಸತ್ಯ ಆಚೆ ಬರುತ್ತೆ ಮಾಡಿದ್ರೆ. ಸೇಮ್ ವಿತ್ ಸಂತೋಷ್ ರಾವ್. ಅಲ್ಲಿ ಅವ್ರೇನ್ ಹೇಳ್ತಾರೆ, ಸಂತೋಷ್ ರಾವ್ ಮಂಪುರ್ ಪರೀಕ್ಷೆಗೆ ಒಪ್ಲೇ ಇಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಅದು ರಿಪೋರ್ಟ್ ನಾನು ಓದ್ದೆ. ಸರ್ ಇನ್ನೊಂದು ರಿಪೋರ್ಟ್ ಅಲ್ಲಿ ಇವ್ರು ತಗೊಂಡಿರೋದು, ಸೌಜನ್ಯ ಹೋರಾಟಗಾರರು ತಗೊಂಡಿರೋದು, ಅದಕ್ಕೂನು ಸೀಳು ಸಿಗ್ನೇಚರ್ ಇದೆ. ಸಂಪೂರ್ಣವಾಗಿ ನಾನು ಮಂಪುರ್ ಪರೀಕ್ಷೆಗೆ ಒಪ್ಪಿದ್ದೇನೆ ಅಂತಾನೆ ಜಸ್ಟಿಫಿಕೇಶನ್ಗೆ ಸೈನ್ ಮಾಡಿದ್ದಾನೆ ಸಂತೋಷ್ ರಾವ್. ಹೌದು ಸರ್, ಹೌದು. ಮತ್ತೆ ಇವಾಗ ಸರ್ ಎರಡಕ್ಕೂನು ನಾನು ಹೇಳೋದು, ಎರಡಕ್ಕೂನು RTI ಹಾಕ್ಲಿ, ಸರಿನಾ? ರೈಟ್ ಟು ಇನ್ಫಾರ್ಮೇಶನ್ ಗೊತ್ತಲ್ಲ RTI ನಿಮ್ಗೆ? ಎರಡಕ್ಕೂ RTI ಹಾಕ್ಬಿಟ್ಟು ಯಾವ್ದು ಸತ್ಯ ಅಂತ ತಿಳ್ಕೊಳಕ್ಕಾಗಲ್ವಾ ಸರ್? ಇದನ್ನ ಏನಕ್ಕೆ ಸರ್ ಮಾಡ್ತಾ ಇಲ್ಲ? ಮತ್ತೆ ಅವರು ಏನಕ್ಕೆ ಮಾಡ್ತಾ ಇಲ್ಲ ಅವರು? ಅದು ಪಾಯಿಂಟ್ ನಂಬರ್ 1. ಅಲ್ಲ ನೋಡಿ ಸರ್, ಈಗ ಮತ್ತೆ ಅವನೇ ಸಂತೋಷ್ ರಾವ್ನೇ ಅಪರಾಧಿ ಆಗಿದ್ರೆ ಈಗ ಹೈಕೋರ್ಟ್ ಯಾಕೆ ಹೋಗ್ಬೇಕಾಯ್ತು ಸರ್? ಈಗ ಹೈಕೋರ್ಟ್ಗೆ ಸೌಜನ್ಯ ಅವ್ರ ತಾಯಿನೂ ಹೋಗಿದ್ದಾರೆ, ಮತ್ತೆ ಸಂತೋಷ್ ರಾವ್ ಸಮೇತ ಹೋಗಿದ್ದಾರೆ. ಯಾರಾದ್ರೂ ಬಿಡಲೇಬೇಕಲ್ಲ. ನಾನಲ್ಲ, ನನ್ನ ಮೇಲೆ ಇಷ್ಟು ವರ್ಷದಿಂದ ನನಗೆ ಅಪವಾದ ಬಂದಿದೆ, ಬಟ್ ನಾನಲ್ಲ ಅಂತ ನೀವು ಬಿಡುಗಡೆ ಮಾಡಿದ್ಮೇಲೆ ಇನ್ನೊಬ್ರು ಇರ್ಬೇಕಲ್ಲ ಅಂತೇಳಿ ಅವೇನು ಹೋಗಿದ್ದಾನೆ. ಈಗ ಅವ್ನಿಗೆ ಗೊತ್ತಾಗಲ್ಲ ಸರ್. ನಾ ಈಗ ಈ ತನಿಖೆಗೆ ಹೋದ್ರೆ, ಈಗ ನಾನು ಹೈಕೋರ್ಟ್ಗೆ ಹೋದ್ರೆ ನಾನು ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಬಿಡ್ತಾರೆ ನನ್ಗೆ ಗೊತ್ತಿಲ್ವಾ? ಗೊತ್ತಿರುತ್ತೆ. ಯಾವಾದ್ರೂ ಹೋಗಿದ್ದಾನೆ ಅಂದ್ರೆ ಅವ್ನಲ್ಲ ಅಂಬೋದು ಮೇಲೋಟ ಕಾಣ್ತಿದೆ ಸರ್ ನಮ್ಗೆ. ಬಟ್ ಅವನೇ ನಮಗೆ ಸಂಬಂಧಿಕರಲ್ಲ. ಅವನೇ ಆಗಿದ್ರೆ ಸಮೇತ ಶಿಕ್ಷೆ ಅನುಭವಿಸ್ಲಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ದೃಷ್ಟಿಯಿಂದ ಇಲ್ಲ, ಒಟ್ಟು ನಮ್ಮ ಅಭಿಪ್ರಾಯ ಸರ್, ಓನ್ ಅಭಿಪ್ರಾಯ, ಆ ಕೇಸಿಂದ ಬಚಾವಾಗಿ ಹೊರಗೆ ಬಂದ, ಕೇಸ್ ಹೊಡೆದಾಕ್ಯಾರ ಅಂತ ಹೇಳಿ ಸೈಲೆಂಟ್ ಆಗಿ ಮೂಲೆ ಕುತ್ಕೊಂತಿದ್ದ. ಈಗ ಹೈಕೋರ್ಟ್ ಯಾಕೆ ಹೋಗ್ಬೇಕು ಸರ್ ಅವನು? ಅಲ್ಲ ಅದು ನೀವ್ ಹೇಳೋದು ಕೂಡ ಅದು ಒಂದು ಪಾಯಿಂಟೇನೆ. ಬಟ್ ಇವಾಗ ನಾನ್ ಹೇಳೋದು ಏನು ಅಂತಂದ್ರೆ, ಈಗ ಸಂತೋಷ್ ರಾವ್ ಇವಾಗ ಇವ್ರು ಮಾಡಿದಾನೆ ಅಂತ ಇವ್ರು ಆರೋಪ ಮಾಡ್ತಾ ಇದಾರಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅದೇನೇನು ಹೇಳಿದ್ರಲ್ಲ ಸರ್, ಬ್ಲಾಕ್ ಬೆಲ್ಟ್ ಅದು ಇದು ಅಂತ. ಸರ್ ಬ್ಲಾಕ್ ಬೆಲ್ಟ್ ನಿಜಾನೇ ಆಗಿದ್ದಿದ್ರೆ ಈ ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್ ಅವತ್ತು 3 ಜನ ಹಿಡ್ಕೊಂಡ್ರಲ್ಲ ಮೇಲೆ ಹುಬ್ಳಿ ಬೆಟ್ಟದಲ್ಲಿ. ಸರ್ ಒಬ್ಬ ಬ್ಲಾಕ್ ಬೆಲ್ಟ್ ಇರೋನು 4 ಜನಕ್ಕೆ ಹೊಡಿಯಕ್ಕಾಗಲ್ವಾ ಸರ್? ಸರ್ ಆರಾಮ್ ಹೊಡೆದ್ ಬಿಸಾಕ್ಬೋದು ಸರ್. ಮುಕ್ಕಾಮುತ್ತಿ ನೋಡ್ದಂಗ್ ಹೊಡೆದ್ ಬಿಸಾಕಿರೋನು ಅವನ ನಿಜವಾಗ್ಲೂ ಬ್ಲಾಕ್ ಬೆಲ್ಟ್ ಆಗಿದ್ದಿದ್ರೆ. ಅವ್ರ 3 ಜನ ನನ್ ಮಗನ್ ಗುರ್ತ ಸಿಕ್ತಿರ್ಲಿಲ್ಲ ಫೇಸ್, ಆ ತರ ಹೊಡೆದ್ ಬಿಡೋನು. ಇವ್ರು ಸೃಷ್ಟಿ ಮಾಡಿರೋದು. ಇನ್ನೊಂದೇನಂದ್ರೆ, ಒಂದ್ ಅಬ್ಸರ್ವ್ ಮಾಡಿ, ಮರಕ್ ಕಟ್ಟಿದ್ದಾರೆ ಸೌಜನ್ಯನ ಕೈನ ಈ ಕಡೆಗೆ ಎಲ್ಲ. ರಾತ್ರಿ ಇಡೀ ಅಷ್ಟು ಮಳೆ ಬಂದಿದೆ ಅಂತ ಇವರೇ ಒಪ್ಕೋತಾ ಇದಾರೆ. ರಾತ್ರಿ ಇಡೀ ಅಷ್ಟು ಮಳೆ ಬಂದಿದ್ರೆ ಪುಸ್ತಕ ಏನು ತೇವ ಆಗಿಲ್ಲ, ವೆಟ್ಟಾಗಿಲ್ಲ, ಬುಕ್ಸ್. ಅದ್ರಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬ ಚೀಟಿ ಬೇರೆ ಇಟ್ಟಿದ್ದಾನೆ, ಅದು ಇದಾಗ್ಲಿಲ್ಲ ಸರ್. ಅದು ಚೀಟಿ ಸಮೇತ ಮನೇಲಿ ಹೋಗಿ, ಅವರು ಸೌಜನ್ಯ ಮನೇಲಿ ಹೋಗಿ ಇದು ಎಕ್ಸೈಸ್ ಅಲ್ಲಿ ಹರ್ಕೊಂಡ್ ಬಂದಿರ್ತಕ್ಕಂಥ ಚೀಟಿ ಅದು. ಅಷ್ಟೊತ್ತಲ್ಲಿ ಬಂದು ಅಲ್ಲ ಸರ್, ಚೀಟಿ ಹರ್ಕೊಂಡ್ ಬಂದಿರ್ತಕ್ಕಂಥದ್ದು ಪೊಲೀಸರು. ಪ್ಲೇಸ್ ಅಲ್ಲಿ ಹೆಂಗ್ ಬಂದ್ ಸರ್ ಇದು? ಅಂದ್ರೆ ಇವರು ಹೆಲ್ಪ್ ಮಾಡಿದಾರ ಅತ್ಯಾಚಾರಿಗಳಿಗೆ? ಹೇಳ್ತಾ ಇರೋದು ನೋಡಿ, ವೆಜೈನಲ್ ಸ್ವಾಬ್ ನ ನಾನೇ ಪರ್ಸನಲಿ ಕೇಳಿದೆ. ಏನಕ್ಕೆ ಕಳಿಸ್ಲಿಲ್ಲ ಅಂದ್ರೆ ಮಳೆ ಬರ್ತಾ ಇತ್ತಂತೆ. ಅಲ್ಲ, ಒಂದು ಐಒಗೆ ಜೀಪ್ ಕೊಟ್ಟಿರ್ತಾರೆ, ಕರೆಕ್ಟಾ? ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸರ್. ಒಬ್ಬ ಐಒ ಅಂತಂದ್ರೆ ಜೀಪ್ ಕೊಡದೆ ಇರ್ತಾರ ಸರ್ ಪೊಲೀಸರು? ಇದು ಕರ್ನಾಟಕ ರಾಜ್ಯ ಸರ್ಕಾರ ಜೀಪ್ ಅಲ್ಲಿ ಕಳಿಸ್ಬೋದಿತ್ತಲ್ಲ. ಇವ್ರೇನ್ ಹೇಳ್ತಾರೆ, ಮಳೆ ಬಂದು ಆ ವೆಜೈನಲ್ ಸ್ವಾಬ್ ಹಾಳಾಗೋಗಿತ್ತಂತೆ ಇವ್ರು ಹೇಳೋದು. ಇವ್ರಿಗೆ ಸೈನ್ಸ್ ಏನಾದ್ರೂ ಗೊತ್ತಿದ್ಯಾ ಸರ್? ಇವ್ರಿಗೆ ವೆಜೈನಲ್ ಸ್ವಾಬ್ ಇವಾಗ ಇದು ಮರ್ಮಾಂಗದ ಒಳಗಡೆ ಇರುತ್ತಲ್ಲ, ಅದು ಎಷ್ಟು ಕಾಲ ಆಕ್ಟಿವ್ ಇರುತ್ತೆ ಅನ್ನೋ ನಾಲೆಡ್ಜ್ ಇವ್ರು ಆರೋಪ ಮಾಡ್ತಾ ಇದಾರೆ. ಅದು ಎಷ್ಟು ಕಾಲ ಆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ಫಸ್ಟ್ ರಿಸರ್ಚ್ ಮಾಡಿ ತಿಳ್ಕೊಂಡು ಆಮೇಲೆ ಹೇಳಿ. ಕರೆಕ್ಟ್? ಹೌದು ಸರ್, ಹೌದೌದು. ಆಮೇಲೆ ಇನ್ನೊಂದೇನಂತಂದ್ರೆ, ಇವಾಗ ಅವರು ಈ ಡಾಕ್ಟರ್ ಆಡಮ್ ಸತ್ತೋಗ್ಬಿಟ್ರಲ್ಲ. ಹೌದು ಸರ್, ಸತ್ತೋದ್ ಸರ್ ಡಾಕ್ಟರ್ ಆಡಮ್. ಹೌದು ಸರ್. ಇವಾಗ ಡಾಕ್ಟರ್ ಆಡಮ್ ಸತ್ತೋದ್ಮೇಲೆ ಇವಾಗ ವಿಚಾರ ಇವ್ರಿಗೆ ಗೊತ್ತಿರ್ಬೇಕು. ಯಾರಿಗೆ? ರಶ್ಮಿ. ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ರಶ್ಮಿ. ಹೌದು ಸರ್, ಹೌದು. ರಶ್ಮಿನ್ ಯಾಕೆ ಇವರು ಪರೀಕ್ಷೆಗೆ ತಗೋತಾ ಇಲ್ಲ ಸರ್? ಆಯಾಮ ಸಮಿತಿ ತನಿಖಾಧಿಕಾರಿಗಳು
ಸರ್ ಬೇರೆ ಒಂದು ರಾಜ್ಯದಲ್ಲಿ ಬೇಕಾದ್ರೂ ರಶ್ಮಿನ ಯಾವುದೇ ತರ ನಿಷ್ಪಕ್ಷಪಾತವಾಗಿ ತಗೋಬೋದಲ್ಲ ಸರ್ ಅದನ್ನ. ತಗೋಬಹುದು ಸರ್, ಅವಾಗ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ವಿಜಯ್ ಆಕ್ಟಿವ್ ಇತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಸರ್. ಅದೊಂದು. ಆಮೇಲೆ ಅಕ್ಟೋಬರ್ 2012 ಉಜ್ರೇಲಿ ಒಂದು ಕ್ರಿಕೆಟ್ ಪಂದ್ಯಾಟ ಉದ್ಘಾಟನೆ ಮಾಡಿದ್ರು. ಹೌದು ಸರ್, ಹೌದು. ಅಕ್ಟೋಬರ್ 2, 2012 ನಿಶ್ಚಲ್ ಜೈನು ಹರ್ಷೇಂದ್ರ ಕುಮಾರ್ಗೆ ಕೈ ಕೊಡ್ತಾ ಇರೋದು ಒಂದು ಫೋಟೋ ಇದೆ. ಎಲ್ಲಿತ್ತು? ಆಗಸ್ಟ್ ಅಲ್ಲಿ ಹೋಗ್ಬಿಟ್ಟು ಅಕ್ಟೋಬರ್ 1ನೇ ತಾರೀಕು 2ನೇ ತಾರೀಕೆ ಬಂದ್ಬಿಡ್ತಾ ಅಂದ್ರೆ. ಆದ್ರೆ ಇಲ್ಲಿ ಅಲ್ಲೇನೋ ಅವರು ವೀರೇಂದ್ರ ಹೆಗಡೆ ಅವ್ರು ಹೇಳ್ತಕ್ಕಂಥದ್ದು ಟಿಕೆಟ್ ಹಿಡ್ಕೊಂಡೇನೋ ಹೇಳಿದ್ರು ಸರ್, ನಮ್ ಮಗು ಇಲ್ಲಿಲ್ಲ, ಬೇರೆ ಕಡೆ ಹೋಗಿತ್ತು, ಬೇರೆ ದೇಶಕ್ಕೆ ಹೋಗಿತ್ತು ಅಂತ. ಅದ್ ಹೇಳ್ತಕ್ಕಂಥ ಸುಳ್ಳು ಮಾಹಿತಿ ಸರ್. ಅದು ನಮ್ಗೆ ಹೆಂಗ್ ಗೊತ್ತಾಯ್ತಂದ್ರೆ ಸರ್, ಆರೋಷಕ್ ಅವರು ಇದ್ರಲ್ಲಿ ಕುಂತ್ಕೊಂಡು ನೋಡ್ರಿ, ಡೆಬಿಟ್ ನಲ್ಲಿ ಕುತ್ಕೊಂಡು ಮಾತಾಡಿದ್ರಲ್ಲ ಸ್ಮಿತಾ, ಅವ್ರೊಂದು ನೋಡಪ್ಪ ಸೌಜನ್ಯ ಪ್ರಕರಣ ಆಗಿದೇಟಿಗೆ ಹಿಂಗೆ ವೀರೇಂದ್ರ ಹೆಗಡೆ ಅವ್ರು ನಿಮಗೆ ಫೋನ್ ಮಾಡಿ ತರ ಹೇಳಿದ್ರಂತೆ, ತನಿಖೆ ಕರೆಕ್ಟ್ ಆಗಿ ಮಾಡಿಸಿ ಅಂತ ಹೇಳಿದ್ರಂತೆ ಅಂತಂದ್ರೆ ನಮಗೆ ಫೋನೇ ಮಾಡಿಲ್ಲ ಅಂತ ಹೇಳಿದ್ರು. ಅವ್ರಿಗೆ 60 ವರ್ಷ ಆಗಿಲ್ಲ ಸರ್ ಆರೋಷಕ್ ಅವರಿಗೆ. ಈಗ ಒಬ್ಬೊಬ್ರು ಈಗ ನೋಡಿ ಸರ್, ಫಾರ್ ಎಕ್ಸಾಂಪಲ್ ದರ್ಶನ್ ಕೇಸಲ್ಲಿ ಈಗ ಯಾರೋ ಒಂದು 3 ಜನ ದರ್ಶನ್ ಕಡೆಯವ್ರು ಹೋದ್ರು, ನಾವೇ ಕೊಲೆ ಮಾಡಿದ್ರಿ ರೇಣುಕಾ ಸ್ವಾಮಿನ, ನಮ್ಗೆ ಅವ್ರಿಗೆ ವ್ಯವಹಾರ ಇತ್ತು ಅಂತ ಹೇಳಿದ್ರು. ಕರೆಕ್ಟಾ? ಇವಾಗ ಪೊಲೀಸ್ ಅವರು ಅದನ್ನ ನಂಬ್ದಿರಾ ಅವ್ರೇನ್ ಮಾಡಿದ್ರು, ಅವ್ರಿಗೆ ಸ್ಟಾರ್ಟಿಂಗ್ ಹೇಳ್ದಾಗ್ಲೇ ನಂಬಿಕೆ ಬರ್ಲಿಲ್ಲ ಈ ತರ. ಸೊ ಒಬ್ಬೊಬ್ಬರನ್ನ ಒಂದೊಂದ್ ರೂಮ್ ಅಲ್ಲಿ ಇಟ್ಕೊಂಡು ತನಿಖೆ ಮಾಡಿದಾಗ್ಲೇ ತಾನೇ ಆಚೆ ಬಂದಿದ್ದು. ಇವಾಗ ಇವನೇನ್ ಹೇಳ್ತಾನೆ, ಇಲ್ಲ ಎಲ್ಲ ದೂರ ಇರ್ತಾರೆ 4 ಜನನು. ಅವಾಗ ಒಬ್ಬೊಬ್ಬನ್ ಸ್ಟೇಟ್ಮೆಂಟ್ ಒಂದೊಂದ್ ತರ ಇದ್ರೆ ಅಲ್ಲಿ ಮ್ಯಾಚ್ ಆಗ್ಬೇಕಲ್ಲ ಸರ್ ಹೇಳೋದು 4 ಜನನು. ಅದು ಮ್ಯಾಚ್ ಆಗ್ದಿರಾ ದರ್ಶನ್ ಹೆಸರು ಬಂದ್ಬಿಡ್ತು ಆಚೆ. ದರ್ಶನ್ ಹೋದ ಒಳಗೆ, ಅದು ಬಿಡಿ, ದಟ್ ಇಸ್ ಸೆಕೆಂಡ್ರಿ. ಆ ಕೇಸೇ ಬೇರೆ. ಇವಾಗ ಅದೇ ತರ ಬೇಕಾದ್ರೆ ಇಲ್ಲಿ ರಶ್ಮಿನ್ ಆಗಿರ್ಬೋದು, ಸಂತೋಷ್ ರಾವ್ ಆಗಿರ್ಬೋದು, ಅಥವಾ ಇವನು ಮುಸ್ಕುದಾರಿ ಭೀಮಾ ಚಿನ್ನಯ್ಯನ್ ಆಗಿರ್ಬೋದು, ಕರ್ಕೊಂಡ್ ಬಂದ್ಬಿಟ್ಟು ಮಾಡ್ಬೋದಲ್ಲ ಸರ್, ಪರೀಕ್ಷೆ ಮಾಡ್ಬೋದಲ್ಲ. ಅಲ್ಲ ಸರ್, ಇವ್ರದ್ದು ಚಿನ್ನಯ್ಯ ಅವ್ರದ್ದು 1.5 ತಾಸಿನ ವಿಡಿಯೋದಲ್ಲಿ ಸೌಜನ್ಯ ಕೇಸ್ ಅಂದೇಟಿಗೆ ಆ ವಯ ಸೈಲೆಂಟ್ ಆಗ್ತಾನೆ. ಅಂದ್ರೆ ಆ ವೈನ್ ಕೈವಾಡ ಇದೆ ಸರ್, ಅಲ್ಲಿ 100% ಇದೆ. ಆ ವಯನೋ ಅಲ್ಲಿ ಡಂಪ್ ಮಾಡಿರ್ಬೋದು, ಇಲ್ಲಂದ್ರೆ ಏನೋ ಮಾಡಿರ್ಬೋದು. ಖಂಡಿತ ಇದೆ. ಬಟ್ ಏನಂತಂದ್ರೆ ನೋಡಿ, ಅವರು ಯೂಟ್ಯೂಬ್ ಅಲ್ಲಿ ಕುಡಿಸ್ಬಿಟ್ಟು ಏನು ಆ ಚಿನ್ನಯ್ಯನ ಹೆಂಡತಿ ಇದ್ದಾಳೆ ಅಯ್ಯಮ್ಮ, ಬರೀ ಡವ್ವು ಅದು ಬರೀ ಏನು ಮೊಸಳೆ ಕಣ್ಣೀರ್ ಅಷ್ಟೇ. ಅದು ಕಣ್ಣೀರ್, ಅದು ಏನಂದ್ರೆ ಲೈವ್ ಅಲ್ಲಿ ಕಣ್ಣೀರ್ ಹಾಕ್ಸ್ತೆ. ಅದು ಯಾರೋ ಸಂತೋಷ್ ಹೆಗಡೆ ಅಂತ ಗೊತ್ತಾ ನಿಮ್ಗೆ? ಅಯ್ಯಪ್ಪ ಯಾರೋ ಒಬ್ಬ ಡಿಬೇಟ್ ಬಂದಿದ್ದವನು, ಅವನ ಹೆಸರು ಸಂತೋಷ್ ಅನ್ಸುತ್ತೆ, ಗೊತ್ತಿಲ್ಲ, ಹೆಗಡೆ ಅನ್ಸುತ್ತೆ. ಸೊ ಆಯಪ್ಪ ಬಂದ್ಬಿಟ್ಟು ನೋಡಿ, ಆ ತಾಯಿನ ನೋಡಿ ಎಷ್ಟು ನೊಂದಿದ್ದಾರೆ, ಎಷ್ಟು ಇದು ಸರ್. ಇದೆಲ್ಲ ಏನು ಅಂತಂದ್ರೆ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಅವರು, ಒಂದು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದಾರೆ ಅವರು. ಸೊ ಅದರಲ್ಲಿ ಯಾವುದೇ ತರ. ಪ್ಲಸ್ ಇನ್ನೊಂದ್ ಏನಂದ್ರೆ ನೋಡಿ, BLR ಪೋಸ್ಟ್ ಅಲ್ಲಿ ಅವತ್ತು ಏನ್ ಹಾಕಿದ್ದಾರೆ ಅಂದ್ರೆ, ಸಂತೋಷ್ ರಾವ್ನ ಬಂಧಿಸಿದ್ದು ಅಕ್ಟೋಬರ್ 6ನೇ ತಾರೀಕಂತೆ 2012. ಸರ್ ಇದು ನಾನ್ ಹೇಳ್ತಾ ಇರೋದಲ್ಲ, FIR ದಾಖಲೆಯಲ್ಲಿ ಇರೋದಿದು. CBI ರಿಪೋರ್ಟ್ ಅಲ್ಲಿ ಇದೆ. ಎಲ್ಲಿ? ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ 6ನೇ ತಾರೀಕು ಸರ್. 6ನೇ ತಾರೀಕು ಸಂತೋಷ್ ರಾವ್ನ ಬಂಧಿಸಿದ್ಮೇಲೆ 9ನೇ ತಾರೀಕು ಸೌಜನ್ಯನ್ ರೇಪ್ ಹೆಂಗ್ ಮಾಡ್ದ ಅವನು? ಪೊಲೀಸ್ ಕಸ್ಟಡಿಯಲ್ಲಿ ಇದ್ನಲ್ಲ ಸರ್ ಅವನು. ಪೊಲೀಸ್ ಕಸ್ಟಡಿಯಿಂದ 8ನೇ ತಾರೀಕು ತಪ್ಪಿಸ್ಕೊಂಡು 9ನೇ ತಾರೀಕು ರೇಪ್ ಮಾಡ್ಬಿಟ್ಟು ತಿರ್ಗಾ ಸಿಗಾಕೊಂಡ ಅವನು. ಇದೇನಾದ್ರೂ ನಂಬುವಂತದ್ದ? ಸರಿ ಆಯ್ತಪ್ಪ, ಹೋಗ್ಲಿ, ಅಕ್ಟೋಬರ್ 6ನೇ ತಾರೀಕು ಅರೆಸ್ಟ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ. 8ನೇ ತಾರೀಕು ತಪ್ಪಿಸ್ಕೊಂಡ್ಮೇಲೆ ಅವ್ನ್ ಸೀದಾ ದೂರನೇ ಹೋಗ್ತಾನೆ. ಹೊತ್ತು ಹತ್ರ ಯಾಕೆ ಸರ್ ಟೆಂಟ್ ಹಾಕೊಂಡ್ ಕೂತ್ಕೊತಾನೆ? ಅದು ಎಲ್ರಿಗೂ ಅದು ಆ ಮೇನ್ ರೋಡಿನ ಪಕ್ಕ ಟೆಂಟ್ ಹಾಕೊಂಡ್ ಯಾಕೆ ಸರ್ ಕೂತ್ಕೊಂತಾನೆ ಅವನು ಒಳಗಡೆ? ಇದು ಅನುಮಾನ ಬರಲ್ವಾ? ಇದು ಎಷ್ಟು ಲೂಪ್ ಹೋಲ್ಸ್ ಇದೆ ಸರ್ ಇದ್ರಲ್ಲಿ, ಎಷ್ಟು ಲೂಪ್ ಹೋಲ್ಸ್ ಇದೆ ನೋಡಿ ಸರ್. ಸಾಕ್ಷಿಗಳು ಎಷ್ಟಿದೆ? ಅಲ್ಲ ಸರ್, ಅದೇ ಅವತ್ತಿನ ದಿನ ಇದು ಧರ್ಮಸ್ಥಳದ ಪೊಲೀಸ್ನ ಡೈರಿಯಲ್ಲಿ ರಿಪೋರ್ಟ್ ಅಲ್ಲಿ ಸಂತೋಷ್ ರಾವು ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಾಗ ಒಂದು ಕೈಯಲ್ಲಿ ಬ್ಯಾಗ್ ಇತ್ತು, ಇಷ್ಟು ಬಟ್ಟೆ ಇದ್ವು, ಇಷ್ಟು ದುಡ್ಡು ಇದ್ವು ಅಂತ ಹೇಳಿ ಅಲ್ಲಿ ಬರ್ದಿದ್ದಾರೆ. ಮತ್ತಿರ್ಗ ಆದ್ಮೇಲೆ ಇವ್ರು ಸಂತೋಷ್ ರಾವ್ನ ಇಲ್ಲಿ ಹಿಡ್ಕೊಂಡು ಹೋಗಿ ಮತ್ತಿರ್ಗ ಇದು ಸ್ಪಾಟ್ ಮಾರ್ಜರಿ ಮಾಡಕ್ ಹೋದ್ರಲ್ಲ ಸರ್, ಸೌಜನ್ಯ ಕೇಸ್ ಇದ್ರಲ್ಲಿ. ಸೌಜನ್ಯ ಅಲ್ಲಿ ಹೋದಾಗ ಅಲ್ಲಿನೂ ಬ್ಯಾಗ್ ಇದೆ, ಅದು ನೆಲದಲ್ಲಿ ಊತ ಹಾಕಿದ್ರಂತೆ ಬ್ಯಾಗು.
ಅದನ್ನ ಹೊರಗೆ ತೆಗ್ದಾರೆ. ಇಲ್ಲಿ ಇದು ಬ್ಯಾಗ್ ಹೆಂಗ್ ಬಂತು, ಅದು ಬ್ಯಾಗ್ ಹೆಂಗ್ ಬಂತು ಸರ್? ಹೆಂಗ್ ಬಂತು? ಹಾ ಅಲ್ಲ ಸರ್, ಅದು ಇಷ್ಟು ಪಾಯಿಂಟ್. ಇದು ಅದು ಬಹಳ ಪಾಯಿಂಟ್. ಬಹಳ ಲೂಪ್ ಬಹಳ ಸಿಕ್ಸ್ಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ಯಾರ ಸರ್, ಬಟ್ ಆಗಿಲ್ಲ. ಅದು ಮತ್ತೆ ತಿರ್ಗಾ ಇದು ಫಾರಿನ್ ಅಂತ ಇದು ಎಕ್ಸ್ಪೋರ್ಟ್ ಗಳಿಗೆ ಅದೇ ವೆಜ್ನಲ್ ಸ್ಲಾಬ್ ಮತ್ತೆ ಅದನ್ನೆಲ್ಲ ತೆಗೆದ್ರಲ್ಲ ಸರ್, ಅದನ್ನ ಅವತ್ತಿಂದ ಅವತ್ತೇ ಸೀಲ್ ಮಾಡಿರ್ತಾರ ಅವರು ಡಾಕ್ಟರ್ಗಳು. ಅದ್ರಲ್ಲಿ ಪಿತೂರಿ ಮಾಡಕ್ ಹೋದ್ರು, ಅದು ಆಗಿಲ್ಲ, ಅದು ಆಗೋದು ಇಲ್ಲ. ಈ ಚೆಕ್ ಮಾಡಕ್ ಆಗಲ್ಲ ಅಲ್ಲ ಅಂತ ಅವ್ರಿಗೆ ಸರ್, ಗೊತ್ತಾಗಿದೆ. ಈ ಪಬ್ಲಿಕ್ ಟಿವಿ ರಂಗಣ್ಣನಿಗೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಸರ್ ಅವನ್ಗೆ? ಫಸ್ಟ್ ಆಫ್ ಆಲ್ ಸರ್ ನಾವ್ ಹಿರಿಯ ಏನ್ ಮಾತಾಡ್ತಾನೆ ಬುರುಡೆ ಗ್ಯಾಂಗ್ ಅಂತ ಮಾತಾಡ್ತಾನಲ್ಲ. ನೋಡಿ ಸರ್, ನಾನು ಯಾವುದೇ ಪಕ್ಷ ಬೆಂಬಲಿಸಲ್ಲ ಸರ್. ನಾನು ಬಿಜೆಪಿ ಬೆಂಬಲಿಸಲ್ಲ, ಕಾಂಗ್ರೆಸ್ ನು ಬೆಂಬಲಿಸಲ್ಲ, JDS ನು ಬೆಂಬಲಿಸಲ್ಲ. ನಾನು ಇನ್ಫ್ಯಾಕ್ಟ್ ನಾನು ಬೇರೆ ಅದರ್ಸ್ ಗೆನೆ ವೋಟ್ ಮಾಡಿದೆ, ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ಬಿಜೆಪಿ ವೋಟ್ ಮಾಡಿಲ್ಲ, ಯಾರಿಗೂ ವೋಟ್ ಮಾಡಿಲ್ಲ. ಇವಾಗ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಈ ಮೂರೂ ಪಕ್ಷದವರು ಸೇರ್ಕೊಂಡು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನ್ ಅದನ್ನೇ ಹೇಳ್ತಾ ಇದಾರೆ ಹೊತ್ತು ಬೇರೆ ಇನ್ನೇನು ಇಲ್ಲ. ಇವಾಗ ಲಾಸ್ಟ್ ಟೈಮ್ ಆ ಭೈರಪ್ಪ ಹರೀಶ್ ಇದ್ರಲ್ಲ, ಇವರು ರಣಧೀರ ಪಡೆ ಅಂತ ಅನ್ಬಿಟ್ಟು ಒಂದು ಸಂಘ ಓಪನ್ ಮಾಡಿದಾರಲ್ಲ, ಭೈರಪ್ಪ ಹರೀಶ್. ಅವರು ನಮ್ಮ ಅಂಬೇಡ್ಕರ್ ನಮ್ಮ ಸ್ಕೆಡ್ಯೂಲ್ ಕಾಸ್ಟ್ ಸಂವಿಧಾನನ ಫಾಲೋ ಮಾಡೋದು ಜಾಸ್ತಿ. ನೋಡಿ, ಅವರು ಏನಂದ್ರೆ ಆ ಡಿಬೇಟ್ ಅಲ್ಲಿ ಕ್ಲಿಯರ್ ಆಗಿ ಕೇಳ್ತಾರೆ ಪ್ರಶ್ನೆ ವಸಂತ್ ಗಿಳಿಯಾರ್ಗುನು, ಇದು ವೆಜೈನಲ್ ಸ್ವ್ಯಾಬ್ ಮತ್ತೆ ಅದು ಇದು ಮಾಡಿದ್ದು ದುರುದ್ದೇಶ ಅಲ್ವಾ, ಇದಲ್ವಾ ಅಂದ್ರೆ ಅವನು ವಸಂತ್ ಗಿಳಿಯರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಎತ್ತಾಕ್ತಾನೆ ಇದನ್ನ. ಸರ್, ನಮಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇಕಾಗಿಲ್ಲ ಇಲ್ಲಿ, ಸರಿನಾ? ಇವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲಾ ಡಿಸಿಷನ್ ತಗೊಳಂಗಿದ್ರೆ ಅವನನ್ನ ಡಿಬೇಟ್ ಯಾಕೆ ಕರೆಸ್ಲಿಲ್ಲ? ಮತ್ತೆ ನೀನ್ ಯಾಕಪ್ಪ ಬರ್ತಾ ಇದ್ಯಾ? ಈಗ ಸರ್, ಪ್ರಾಸಿಕ್ಯೂಟರ್ ಏನ್ ಮಾಡ್ಬೇಕು, ಇಲ್ಲಿ ಏನ್ ತನಿಖೆ ಮೆಟೀರಿಯಲ್ ಕೊಟ್ಟಿರ್ತಾರೋ ಪೊಲೀಸರು ಇಲ್ಲ ಡಾಕ್ಟರ್ ಏನ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಅವಯ್ಯಪ್ಪ ಪಾಪ ಅಲ್ಲಿ ಪ್ರೊಸೀಜರ್ ಮಾಡ್ತಾನೆ. ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಪಾಪ ಏನು ವಾದ ಮಾಡ್ತಾನೆ ಸರ್? ಅಲ್ಲಿ ಏನು ವಾದ ಮಾಡಲ್ಲ. ಇನ್ನೊಂದು ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ಈ ವಸಂತ್ ಗಿಳಿಯರ್ ಹೇಳ್ತಾನಲ್ಲ, ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇವಾಗ ನೋಡಿ, ಇವಾಗ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳಲ್ಲ, ಏನು ಮಾಡಲ್ಲ. ಆಮೇಲೆ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಮಾಡಕ್ ಹೋದ್ರೆ ನಿಮ್ಗೆ ಡೇಟ್ಸ್ ಕೊಡ್ಬೇಕಲ್ಲ ಅವರು, ಯಾವ ಡೇಟ್ ಅಲ್ಲಿ ಅಂತ, ಯಾವ ಡೇಟ್ ಕೊಡ್ತಾರಲ್ಲ ಕೋರ್ಟ್ ಅಲ್ಲಿ ಪಿಟಿಷನ್ ಫೈಲ್ ಆದಾಗ, ಆ ಡೇಟೇ ಕೊಡಲ್ಲ. ನೀವ್ ಏನಾದ್ರೂ ಆ ಪ್ರಭಾವಿಗಳ ಹೆಸರು ಮೇಲೆ ಏನಾರ ಪಿಟಿಷನ್ ಹಾಕಕ್ ಹೋದ್ರೆ, ನೋಡ್ರಿ ಇದ್ರಲ್ಲಿ ತಡೆಯಾಜ್ಞೆ ಇದೆ ರೀ ಇದ್ರ ಮೇಲೆ, ಇದು ಕೇಸ್ ಫೈಲ್ ಮಾಡಕ್ ಆಗಲ್ಲ ಅಂತಾರೆ. ಇವರು ದೊಡ್ಡದಾಗೆ ಈ ವಸಂತ ಗಿಳಿಯಾರು ಇವನೇನ್ ಹೇಳ್ತಾನೆ, ನೀವ್ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ, ಕೋರ್ಟ್ ಅಲ್ಲಿ ಯಾರು ಕೇಸ್ ಹಾಕ್ಲಿಲ್ಲ, ಸುಮ್ನೆ ಬೀದಿ ಹೋರಾಟ ಮಾಡ್ತೀರಾ? ಅವನಿಗೆ ಕರೆಕ್ಟ್ ಅಂಡ್ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ, ಕೇಸೇ ಫೈಲ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಿನ್ ತಾಕತ್ತು ನರ ನಿನ್ ಗಂಡ್ಸೆ ಆಗಿದ್ರೆ ಕೇಸ್ ಫೈಲ್ ಮಾಡ್ಸು ನೋಡೋಣ, ಅಷ್ಟಿದ್ರೆ. ಅಲ್ಲ ಸರ್, ಅದ್ರಲ್ಲೂ ಕಾಮೆಂಟ್ ಅಲ್ಲಿ ಒಂದು ಪುಂಕ್ತಾರ ಸರ್, ನೀವು ಬರೇ ಯೂಟ್ಯೂಬ್ ಅಲ್ಲಿ ಮಾತಾಡ್ತೀರಿ, ಬೀದಿ ಹೋರಾಟ ಮಾಡ್ತೀರಿ, ನೀವ್ ಕೇಸ್ ಮಾಡಲ್ಲ. ಸರ್, ಕೇಸೇ ತಗೊಳ್ಳಲ್ಲ ಅಂದ್ರೆ ನಾವ್ ಹೆಂಗೆ ಸರ್ ಮಾಡೋದು? ಅಲ್ವಾ? ಅದಕ್ಕೇನೆ ನೋಡಿ, ಆ ಗಿರೀಶ್ ಮಠಣ್ಣನವ್ರಿಗೆ ಏನ್ ಹೇಳಿದ್ರು, ಏನಪ್ಪಾ ಸಾಕ್ಷಿ ಇದೆ ಅಂತ ಯಾವಾಗ್ಲೂ ಮಾತಾಡ್ತೀಯಲ್ಲ, ಎಲ್ಲಿದೆ ನಿನ್ ಸಾಕ್ಷಿ ಅಂತ ಮೂರ್ಖರ ತರ ನಮ್ ಜನ ಕಮೆಂಟ್ಸ್ ಹಾಕ್ತಾ ಇದಾರೆ. ಅವ್ರಿಗೆ ಇನ್ ರಿಯಾಲಿಟಿ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟೇ ಫೈಲ್ ಆಗಲ್ಲ, ಕೋರ್ಟ್ ಅಲ್ಲಿ ಡೇಟೇ ಕೊಡಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೋಗಿರೋದು ಇವಾಗ. ಉಮಾವತಿ ಅವರು ಪ್ಲಸ್ ನಮ್ಮ ಎಸ್ ಬಾಲನ್ ಇದಾರಲ್ಲ ಅಡ್ವೊಕೇಟ್, ಅವರುನು ಇವಾಗ PIL ಹಾಕಿದ್ದಾರೆ ನಮ್ ಎಸ್ ಬಾಲನ್ ಅವರು. ಸೊ ಇವಾಗ ಇಲ್ಲಿ ನೋಡಿ, ಈಗ ಎಂಟ್ರಿ ಕೊಟ್ಟಿರೋದು CV ನಾಗೇಶ್. ಈಗ ಮೊನ್ನೆ ಇದು ಬೆಳ್ತಂಗಡಿ ಪೊಲೀಸ್ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಇದಾಯ್ತಲ್ಲ ಫುಲ್, ಇವಾಗ ಇನ್ನು ಅಯ್ಯಪ್ಪ ಬಂದಿರೋದು. ಇನ್ನು ನೆಕ್ಸ್ಟ್ ಏನೇನ್ ಆಗುತ್ತೆ, ಏನೇನ್ ಡೆವಲಪ್ಮೆಂಟ್ಸ್, ಅದು ನಿಜವಾಗ್ಲೂ ಕಾದ್ ನೋಡ್ಬೇಕಾಗಿದೆ. ಬಟ್ ಇರೋ ಸಾಕ್ಷಿನ ಇವಾಗ ನೋಡಿ, ಸಂದೇಶ್ದು ಹೇಳ್ದ ನಿಶ್ಚಲ್ ಜೈನ್ ಆಯ್ತು, ಬೇರೆಯವನೊಬ್ಬ ಇದಾನೆ ಅಂತ. ಈಗ ನಿಶ್ಚಲ್ ಜೈನ್ ನ ಒರಿಜಿನಲ್ ನಿಶ್ಚಲ್ ಅನ್ನೋ ವ್ಯಕ್ತಿನ ಅವತ್ತು ಟ್ರಾವೆಲ್ ಮಾಡ್ದವನ್ನ ಕರ್ಕೊಂಡ್ ಬಂದ್ರು ಅವನಿಗೆ ರಿಸ್ಕ್ ಇದೆ ಇಲ್ಲಿ. ಚಿನ್ನಯ್ಯಂಗ್ ರಿಸ್ಕ್ ಇದೆ ಇಲ್ಲಿ, ಸಂತೋಷ್ ರಾವ್ ರಿಸ್ಕ್ ಇದೆ ಇಲ್ಲಿ. ಈ ಮೂರಕ್ ಪ್ರೊಟೆಕ್ಷನ್ ಕೊಡೋರು ಯಾರು ಇಲ್ಲ, ನಂಬರ್ 1. ಇನ್ನೊಂದ್ ಏನಂತಂದ್ರೆ, ಇವಾಗ ಆ ನಿಶ್ಚಲ್ ಬಂದು ಇವಾಗ ಟಿವಿನಲ್ಲಿ ಹೇಳಿದ್ರು, ಟಿಕೆಟ್ ತೋರ್ಸಿದ್ರು, ಅದನ್ನ RTI ಹಾಕೋದಕ್ಕೆ ಇವ್ರು ಬಿಡಲ್ಲ. ಹೆಂಗೆ ಇವಾಗ ಹೆಂಗ್ ನಡೆಯುತ್ತಂಗಂದ್ರೆ, ಪ್ರಾಮಾಣಿಕವಾಗಿ ಮೊಹಂತಿ ಅಂದ್ರು, ಏನಾಯ್ತು ಸರ್ ಅವನು, ಏನ್ ಸರ್ ಮಾಡ್ದ ಅವನು?
ಏನು ಮಾಡಕ್ಕಾಗಿಲ್ಲ ಸರ್, ಬರೇ ಆ ಯಾವ ದಕ್ಷ ಅಧಿಕಾರಿ ಸರ್ ಅವನು ಫಸ್ಟ್ ಆಫ್ ಆಲ್. ನೋಡಿ ಸರ್, ಪ್ರೈವೇಟ್ ಅಲ್ಲಿ ಎಲ್ಲೆಂದ ಇರಲಿ ಸರ್, ಬೇರೆ ರಾಜ್ಯದಲ್ಲಿ ಬೇರೆ ಡಿಸ್ಟಿಕ್ ಎಲ್ಲಿದ್ರು ಸಮೇತ ಕರೆಕ್ಟ್ ದಕ್ಷವಾಗಿರ್ತಾರೆ. ಬಟ್ ದಕ್ಷಿಣ ಕನ್ನಡಕ್ಕೆ ಹೋದಾಟಿಗೆ ದಕ್ಷ ಅಂಬದು ಹೋಗ್ಬಿಡುತ್ತೆ ಸರ್, ಅದಕ್ಷ ಆಗ್ಬಿಡುತ್ತೆ ಅಲ್ಲಿ ಅಧಿಕಾರಿಗಳು. ನೋಡಿ ಸರ್, ಅಷ್ಟು ಮಟ್ಗೂ ಪ್ರಭಾವಿಗಳಾಗಿದ್ದಾರೆ ಅವರು. ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು. ಹೌದು ಸರ್, ಹೌದೌದು. ಇಲ್ಲ ಸರ್, ಇದು ಜನ ಆಂದೋಲನ, ಜನಗಳೇ ನ್ಯಾಯ ಕೊಡಿಸ್ಬೇಕು ಸರ್. ಇದನ್ನ ಈ ಅಧಿಕಾರಿಗಳ ಕೈಯಲ್ಲಿ, ರಾಜಕಾರಣಿ ಕೈಯಲ್ಲಿ ಆಗಲ್ಲ ಸರ್. ಇದು ಜನಗಳೇ ಎದ್ದೇಳ್ಬೇಕು ಸರ್. ಜನಗಳು ಎದ್ದೋಗಿ ನ್ಯಾಯ ಕೇಳಬೇಕು, ದಂಧೆ ಮಾಡಬಾರ್ದು, ಇನ್ನೊಂದು ಇವಾಗ ಮಾಡಬಾರ್ದು ಸರ್. ನೋಡಿ, ಎಷ್ಟು ಮಟ್ಗೂ ಎದ್ರುನು, ಎಷ್ಟು ಮಟ್ಗೂ ಇದ್ ಮಾಡಿದ್ರುನು ಹ್ಮ್ ಪ್ರಭಾವಿಗಳಾದವರು ಇವಾಗ ಖಜಾನೆ ಖಾಲಿ ಆಗ್ಬೇಕು. ಹ್ಮ್ ಸರ್, ಹೌದು ಖಜಾನೆ ಖಾಲಿ ಆದಷ್ಟು ದುಡ್ಡುಗಳು ಸುರಿತಾನೆ ಇದಾರೆ. ಆಮೇಲೆ ಆ ಫೇಸ್ಬುಕ್ ಅಲ್ಲಿ ಅಬ್ಸರ್ವ್ ಮಾಡಿ, ಹ್ಮ್ ಸರ್, ಬರೀ ಫೇಕ್ ಪ್ರೊಫೈಲ್ ಇಂದಾನೆ ಕಮೆಂಟ್. ಹೌದು ಸರ್, ಹೌದೌದು. ಧರ್ಮಸ್ಥಳದ ಇದ್ರ ಬಗ್ಗೆ ಮಾತಾಡೋದು, ಫೇಕ್ ಪ್ರೊಫೈಲ್ ಹಾಕೋದು. ಆ ಫೇಕ್ ಪ್ರೊಫೈಲ್ ಅಲ್ಲಿ ಎಲ್ಲಾ ಇವು ಪೂಜ್ಯರು, ನಡೆದಾಡುವ ಮಾನವ, ಬುರ್ಡೆ ಗ್ಯಾಂಗ್ ಹಿಂಗಾಗೋಯ್ತು ಹಂಗಾಗೋಯ್ತು. ನೋಡಿ, ಅವನ್ ಅಜಿತ್ ಹನುಮಕರ್ ಹೇಳ್ದ, ಏನಂತ ಹೇಳ್ದ, SIT ಅವರು ಆಲ್ರೆಡಿ ರಿಪೋರ್ಟ್ ಸಬ್ಮಿಟ್ ಮಾಡ್ಬಿಟ್ರು. ಚಿನ್ನಯ್ಯನೇ A1, A2 ಗಿರೀಶ್ ಮಟ್ಟಣ್ಣ, A3 ಅಲ್ಲ A2 ಮಹೇಶ್ ಶೆಟ್ಟಿ ತಿಮ್ಮರುಡಿ, A3 ಗಿರೀಶ್ ಮಟ್ಟಣ್ಣ. ಯಾಕೆ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ಲ? ಯಾಕೆ ಸರ್ ಅರೆಸ್ಟ್ ಮಾಡಿಲ್ಲ? ಬಾಯಲ್ಲೇನು ಇಟ್ಕೊಂಡಿದಾನ, ಎಕ್ಕಡ ಇಟ್ಕೊಂಡಿದಾನ ಅವನು ಅಜಿತ್ ಹನುಮಕರ್? ಅಲ್ಲ ಅಲ್ಲ ಕೇಳ್ಬೇಕು ನಮ್ಮಂತವ್ರು. ಏನೋ ಬೊಗಳದಲ್ಲೋ ಅವತ್ತು ಟಿವಿನಲ್ಲಿ ಅಕ್ಯೂಸ್ಡ್ ಅಂತ, ಅಕ್ಯೂಸ್ಡ್ ರಿಪೋರ್ಟ್ ತಗೊಂಬಾರೋ, ಕಚಡ ತಗೊಂಬಾರೋ ಫಸ್ಟ್ ಅದನ್ನ ಅಂತ ಕೇಳ್ಬೇಕು ಅವನ್ನ. ಈ ತರ ಪ್ರಶ್ನೆ ಕೇಳಿದ್ರೆ ಚಪ್ಪಲಿ ಹೊಡೆದಂಗ್ ಇರುತ್ತೆ ಅವನ್ಗೆ ಮುಖ. ಎಲ್ಲಿ ಸರ್ ಅರೆಸ್ಟ್ ಮಾಡಿದ್ರು? ಈಗ ಅರೆಸ್ಟ್ ಮಾಡಕ್ ಅವ್ರ ಅಪರಾಧಿಗಳ ಸರ್, ಅವ್ರು ರೇಪಿಸ್ಟ್, ಸೌಜನ್ಯ ಹೋರಾಟಗಾರ ರೇಪಿಸ್ಟ್. ಏನ್ ಪೋಸ್ಟ್ ಆಗ್ತಾ ಇದಾರೆ, ತಿಮ್ರೋಡಿ ಓಡೋಗ್ಬಿಟ್ಟಿದಾನೆ ಅಂತ ಪೋಸ್ಟ್ ಗಳು ಆಗ್ತಾ ಇದಾರೆ ಇವರು. ಸರಿ, ಓಡೋಗಿರೋದಕ್ಕೆ ದಾಖಲೆ ತೋರಿಸ್ರೋ, ಕಚಡ ಬೇವರ್ಸಿಗಳ ತೋರಿಸ್ರೋ ದಾಖಲೆ, ಅದನ್ನ ಫಸ್ಟ್. ಇವಾಗ ದಾಖಲೆ ಗಿರೀಶ್ ಮಠಣ್ಣನವರಾಗಿರ್ಲಿ, ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಆಗಿರ್ಲಿ, ಏನಕ್ಕೆ ಕೊಡ್ತಾ ಇಲ್ಲ ಅಂತಂದ್ರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್, ಹೌದೌದು. ಇವಾಗ ಇದನ್ನ ಪೊಲೀಸ್ ಕೊಟ್ರುನು, ಆ ದಾಖಲೆ ಕೊಟ್ರುನು ಅದನ್ನ ತಿರ್ಚ್ತಾರೆ, ಅದಕ್ಕೊಂದ್ ಸಾಕ್ಷಿ ಏನನ್ನ ರೆಡಿ ಮಾಡ್ತಾರೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಇದನ್ನ ಸುಪ್ರೀಂ ಕೋರ್ಟ್ ಕೊಡ್ತಾ ಇರೋದು. ಅವ್ರಿಗೆ ಆಕ್ಚುಲಿ ಐಡಿಯಾನೇ ಇರಬಾರ್ದು ನಾವ್ ಯಾವ ತರ ಆರೋಪ ಮಾಡ್ತಾ ಇದೀವಿ ಅಂತ. ಅದಕ್ಕೋಸ್ಕರ ಇದು ಇವಾಗ ನೋಡಿ, ಇವಾಗ ಎಲ್ಲಾ ದಾಖಲೆಗಳನ್ನು ನಾವು ಇವಾಗ ಅವ್ರುಗಳು ಇಲ್ಲೇ ಬಿಡುಗಡೆ ಮಾಡ್ಬಿಟ್ರೆ ಅದಕ್ಕೇನಾದ್ರೂ ಒಂದು ಆಲ್ಟರ್ನೇಟ್ ಹುಡುಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡಕ್ ಟ್ರೈ ಮಾಡ್ತಾರೆ ಅವರು. ಈಗ SIT ತನಿಖಾ ತಂಡ ಸಮೇತ ಅದನ್ನೇ ಸರ್ ಮಾಡ್ತಿರೋದು, ಅದನ್ನೇ ಮಾಡ್ತಾ ಇರೋದು ಅವರು. ನೋಡಿ, ಆ ಕೆಂಪಮ್ಮನಿಗೆ ಮಂಜುನಾಥ್ ಹೆಗಡೆ, ಇವನು ಮಂಜುನಾಥ್ ಹೆಗಡೆ ಅಂತೀನಿ, ಸಾರಿ, ಮಂಜುನಾಥ್ ಗೌಡ ಇದಾನಲ್ಲ ಇನ್ಸ್ಪೆಕ್ಟರ್, ಈಗ ಅದನ್ನ DYSP ಅಂತೆ ಅವನು. ನೋಡಿ, ಆ ಕೆಂಪಮ್ಮನಿಗೆ ಎದುರಿಸಿದ್ದಕ್ಕೆ ಅವನಿಗೆ ಪ್ರಮೋಷನ್ ಯಾರ ಕಡೆಯಿಂದ ಆಯ್ತು, ಯಾರು ಕೊಡ್ಸಿದ್ರು, ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಅದು ಪ್ರಶ್ನೆ ಬರುತ್ತೆ. ಆಮೇಲೆ ಇನ್ನೊಂದು, ಇವನು ಕೆಂಪಮ್ಮನಿಗೆ ಹೇಳದ್ನಂತೆ, ನಿನಗೆ ಬೇಕಾದ್ರೆ ವಸಂತ್ ಗಿಳಿಯಾರದು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರ ಹತ್ರನು ಒಂದ್ಸತಿ ಮಾತಾಡು, ಅದು ಇದು ಅಂತ ಅನ್ಬಿಟ್ಟು ಹೇಳದ್ನಂತೆ. ಸರ್, ಇವನು ಯಾವನ್ ಸರ್ ವಸಂತ್ ಗಿಳಿಯಾರ್ ಕಾಂಟ್ಯಾಕ್ಟ್? ಅವನ್ ಯಾರು ಸರ್? ಅವನು SIT ಕೆಲಸ ಮಾಡ್ಬೇಕು, ಅವನ್ ಯಾವ ಥರ್ಡ್ ಕ್ಲಾಸ್ ಅವನು? ವಸಂತ್ ಗಿಳಿಯಾರು ಇಲ್ಲಿಗೆ ಬಂದ್ಬಿಟ್ಟು, ಅವನ್ ಯಾರು ಥರ್ಡ್ ಕ್ಲಾಸ್ ಅವನು? ಮಂಜುನಾಥ್ ಗೌಡ ವಸಂತ್ ಗಿಳಿಯಾರ್ ಕಾಂಟ್ಯಾಕ್ಟ್ ಕೊಡ್ತೀನಿ ಅನ್ನಕ್ಕೆ. ವಸಂತ್ ಗಿಳಿಯಾರ್ ಅವ್ನ್ ಯಾರು ಸರ್? ಅವನೊಬ್ಬ ಪತ್ರಕರ್ತ ಅಷ್ಟೇ. ಅದು ಏನ ನಿಜವಾದ ಪತ್ರಕರ್ತನೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಅದನ್ನು ನಿಜವಾದ ಪತ್ರಕರ್ತ ಆದ್ರೆ ಸ್ವಲ್ಪ ಪತ್ರಕರ್ತಂದು ಸ್ವಭಾವ ಆದ್ರೂ, ಬುದ್ಧಿ ಆದ್ರೂ, ಇಲ್ಲ ನಿಷ್ಠಾವಂತ ಆದ್ರೆ ಇರ್ಬೋದಾಯ್ತು ಸರ್. ಅದ್ ನಿಷ್ಠಾನೇ ಇಲ್ಲ ಸರ್ ಅದ್ರಲ್ಲಿ. ಅಯ್ಯೋ ಸರ್, ಖಂಡಿತ ಆ ಶಾಪ ಅನ್ನೋದು ಇದೆಯಲ್ಲ, ಅದೆಲ್ಲ ಕರ್ಮ ಬಿಡದೇ ಇಲ್ಲ ಬಿಡಿ ಸರ್. ಅದೆಲ್ಲ ಅವ್ರವ್ರ ಕರ್ಮ ಅವ್ರವ್ರ ಖಂಡಿತ ಅನುಭವಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದನ್ನ ಇವತ್ತು ತಗೊಂಡು ನಾಳೆ ಹಾಕ್ತೀನಿ ಸರ್. ನಾನು ಇವತ್ತು ಟೈಮ್ ಆಗಿದೆ, ಯಾಕಂದ್ರೆ 4 ಜನಕ್ಕೆ ತಿಳ್ಕೋಬೇಕು ಸರ್. ಸರ್ ಖಂಡಿತ ನೋಡಿ, 4 ಜನ ಖಂಡಿತ ತಿಳ್ಕೊಬೇಕು ಇದ್ರ ಬಗ್ಗೆ. ಹೌದು ಸರ್, ಹೌದೌದು. ಬಿಡೋದಂತೂ ಇಲ್ಲ ಸರ್. ಓಕೆ ಸರ್, ತುಂಬಾ ಮಾಹಿತಿ ಥ್ಯಾಂಕ್ ಯು ಸರ್. ತುಂಬಾ ಮಾಹಿತಿ ಕೊಟ್ಟಿರಿ ಸರ್. ಥ್ಯಾಂಕ್ ಯು. ಬೈ.